ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಭಕ್ತವೃಂದಕ್ಕೆ ನಮ್ಮ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ನಾಗಶಾಪದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಾಗಿ ಈ ಒಂದು ವಿಡಿಯೋವನ್ನು ಪ್ರಸಾರ ಮಾಡ್ತಾಯಿದ್ದೀವಿ. ದೈವಿ ಶಾಪ ಪ್ರಥಮವಾಗಿ ಬರ್ತಕ್ಕಂಥದ್ದು, ದ್ವಿತೀಯದಾಗಿ ನಾಗಶಾಪ ಅಂಥೇಳಿ ಕರೀತಾರೆ. ಈ ಒಂದು ನಾಗಶಾಪ ಹೇಗೆ ಬರುತ್ತೆ, ನಾಗಶಾಪದಿಂದ ಉಂಟಾಗತಕ್ಕಂಥ ಪರಿಣಾಮಗಳು ಯಾವುವು, ನಾಗಶಾಪ ಕಾಲಕ್ಕೆ ತಕ್ಕ ಹಾಗೆ ಕೆಲವೊಂದಿಷ್ಟು ಪರಿಣಾಮಗಳನ್ನು ಕೊಡ್ತಾ ಹೋಗುತ್ತೆ. ನಾಗಶಾಪ ಮನುಷ್ಯನ ಜೀವನದಲ್ಲಿ ಪ್ರಮುಖವಾಗಿರತಕ್ಕಂಥ ಕೆಲವು ಕೆಲಸಗಳಿಗೆ ವಿಘ್ನಗಳನ್ನು ಕೊಡ್ತಕ್ಕಂಥದ್ದು. ಈ ನಾಗಶಾಪವು ಹೇಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮೊಡನೆ ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ, ಪಿತ್ರಾರ್ಜಿತವಾಗಿ ಹಾಗೂ ಸ್ವಯಾರ್ಜಿತವಾಗಿ ಈ ನಾಗಶಾಪ ಬರ್ತಕ್ಕಂಥದ್ದು. ಇನ್ನು ಎರಡನೆಯದಾಗಿ, ಸಪ್ತಕುಲಗಳಿಂದ, ಸಪ್ತಕುಲ ಅಂತಂದರೆ 7 ತಲೆಮಾರಿನಿಂದ ಈ ಒಂದು ನಾಗಶಾಪ ಪ್ರಾಪ್ತವಾಗ್ತಕ್ಕಂಥದ್ದು. ಯಾವ್ಯಾವ ರೀತಿಯಲ್ಲಿ ಈ ಒಂದು ನಾಗಶಾಪ ಪ್ರಾಪ್ತವಾಗುತ್ತೆ, ಇದರಿಂದ ತೊಂದರೆಗಳೇನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲೇ ಹೇಳಿದಾಗೆ ಪಿತ್ರಾರ್ಜಿತವಾಗಿ ನಮ್ಮ ತಂದೆಯವರು ನಮ್ಮ ತಂದೆಯ ತಾಯಿಗಳು ಪೂರ್ವಜರು ಏನಾರು ನಾಗರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ, ನಾಗ ಹುತ್ತುಗಳನ್ನು ಛೇದ ಮಾಡಿದರೆ, ನಾಗರಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ಕಬಳಿಸಿದರೆ ಪಿತ್ರಾರ್ಜಿತವಾಗಿ ಬರತಕ್ಕಂಥದ್ದು. ಇನ್ನು ಸ್ವಯಾರ್ಜಿತವಾಗಿ ಅಂದರೆ ನಮ್ಮಿಂದಾಗಿಯೇ, ಸ್ವಯಾರ್ಜಿತವಾಗಿ ನಮ್ಮಿಂದಾಗಿ ಏನು ಕೇಳಿದ್ರೆ ಕೆಲವೊಂದಿಷ್ಟು ನಾಗರುಗಳನ್ನು ನಾವು ಹೊಡೆದು ಹಾಕ್ತಕ್ಕಂಥದ್ದು, ಮತ್ತು ವಲ್ಮೀಕರಣ ಮಾಡ್ತಕ್ಕಂಥದ್ದು, ಮತ್ತು ನಾಗರ ದೇವರುಗಳನ್ನು ನಾಶ ಮಾಡ್ತಕ್ಕಂಥದ್ದು. ಈ ರೀತಿಯಾದಾಗ ಸ್ವಯಾರ್ಜಿತವಾಗಿ ದೋಷ ಬರುತ್ತೆ. ಇನ್ನು 7 ತಲೆಮಾರಿನಿಂದ ಅಂತ ಹೇಳಿದಾಗ ಸಪ್ತ ಕುಲಗಳು ಅಂತ ಹೇಳ್ತೀವಿ. ತಂದೆ, ಅವರ ತಂದೆ, ಅವರ ತಂದೆ, ಅಜ್ಜ, ಈ ರೀತಿಯಾಗಿ 7 ರೀತಿಯ ತಲೆಮಾರುಗಳಿಂದ ಈ ನಾಗಶಾಪ ಅಂತಕ್ಕಂಥದ್ದು ಪರಿಣಾಮವನ್ನು ಉಂಟು ಮಾಡ್ತಾ ಬರುತ್ತೆ. ಮೊದಲೇ ಹೇಳಿದಾಗೆ ಪಿತ್ರಾರ್ಜಿತವಾಗಿ ತಂದೆಯವರಿಂದ, ಸ್ವಯಾರ್ಜಿತವಾಗಿ ನಮ್ಮಿಂದ, ಮತ್ತು ಏನು ಕೇಳಿದ್ರೆ ನಾಗರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಹೇಳ್ತಾರೆ. ಕಂಡಲ್ಲಿ ಏನು ಕೇಳಿದ್ರೆ ನಾಗರ ಹಾವುಗಳನ್ನು ಹೊಡೆದು ಹಾಕ್ತಕ್ಕಂಥದ್ದು, ಮತ್ತು ಸರೀಸೃಪಗಳು, ಎಲ್ಲ ರೀತಿಯ ಸರೀಸೃಪಗಳು, ಎಲ್ಲ ರೀತಿಯ ಸರ್ಪಕುಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸರೀಸೃಪಗಳನ್ನು ಛೇದನ ಅಂದರೆ ಹೊಡೆದು ಹಾಕ್ತಕ್ಕಂಥದ್ದು, ಸಾಯಿಸ್ತಕ್ಕಂಥದ್ದು. ಮತ್ತು ನಾಗರಿಗೆ ಸಂಬಂಧಪಟ್ಟಂತಹ ಸಂಪತ್ತನ್ನು, ಅದಕ್ಕೆ ವಲ್ಮೀಕರಣ ಅಂತ ಕರೀತಾರೆ. ವಲ್ಮೀಕರಣ ಅಂದರೆ ನಿಧಿಯನ್ನು ಅಗಿತಕ್ಕಂಥದ್ದು. ಮನುಷ್ಯ ತನ್ನ ದುರಾಸೆಗಾಗಿ ಶೀಘ್ರವಾಗಿ ಶ್ರೀಮಂತ ಆಗಬೇಕು, ತನಗೆಲ್ಲವೂ ಕೂಡ ಪ್ರಾಪ್ತವಾಗಬೇಕು ಅಂತಕ್ಕಂಥ ದುರಾಸೆಯಿಂದ ನಾಗರಿಗೆ ಸಂಬಂಧಪಟ್ಟಂತಹ ಸಂಪತ್ತನ್ನು ಏನು ಮಾಡ್ತಕ್ಕಂಥದ್ದು, ವಲ್ಮೀಕರಣ ಮಾಡ್ತಕ್ಕಂಥದ್ದು. ವಲ್ಮೀಕರಣ ಅಂತಂದರೆ ಭೂಮಿಯನ್ನು ಅಗಿತಕ್ಕಂಥದ್ದು, ನಿಧಿ ಸಲುವಾಗಿ ಭೂಮಿಯನ್ನು ಅಗಿತಕ್ಕಂಥದ್ದು. ಈ ಒಂದು ಕಾರ್ಯವನ್ನು ಮಾಡಿದಾಗಲೂ ಕೂಡ ಆ ಒಂದು ನಾಗರಿಂದ ಶಾಪ ಪ್ರಾಪ್ತವಾಗ್ತಕ್ಕಂಥದ್ದು. ಮತ್ತು ಆ ಒಂದು ಸಂಪತ್ತು ಅವರಿಗೆ ಯಾವ ಕಾರಣಕ್ಕೂ ಕೂಡ ದಕ್ಕುವುದಿಲ್ಲ, ಅದು ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನು ಮತ್ತೆ ನೋಡೋದಾದರೆ, ನಾಗರಿಗೆ ಸಂಬಂಧಪಟ್ಟಂತಹ ಹುತ್ತಗಳನ್ನು ಛೇದನ ಮಾಡ್ತಕ್ಕಂಥದ್ದು. ಆ ಹುತ್ತುಗಳು ಏನು ಬೆಳ್ಕೊಂಡಿರುತ್ತೆ, ನಮ್ಮ ಜಮೀನಲ್ಲಾಗಿರ್ಬೋದು, ಅಥವಾ ನಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಾಗಿರ್ಬೋದು, ನಮ್ಮ ಭೂಮಿಗಳಲ್ಲಾಗಿರ್ಬೋದು, ಇರತಕ್ಕಂಥ ಹುತ್ತುಗಳನ್ನು ಏನು ಮಾಡ್ತಕ್ಕಂಥದ್ದು, ಕಡ್ದು ಹಾಕ್ತಕ್ಕಂಥದ್ದು, ಛೇದನ ಮಾಡ್ತಕ್ಕಂಥದ್ದು. ಹೀಗೆಲ್ಲ ಆದಾಗ ಏನಾಗುತ್ತೆ ಹೇಳಿದ್ರೆ ಮತ್ತೆ ನಮಗೆ ನಾಗಶಾಪ ಪ್ರಾಪ್ತವಾಗುತ್ತೆ. ಮುಂದುವರೆದು ಹೋದಾಗ ನಾಗರಿಗೆ ಸಂಬಂಧಪಟ್ಟಂಥ ದೇಗುಲಗಳನ್ನು ಛೇದನ ಮಾಡ್ತಕ್ಕಂಥದ್ದು.
ಈ ನಾಗರಿಗೆ ಸಂಬಂಧಪಟ್ಟಂಥ ದೇವರುಗಳಿರುತ್ತೆ, ಚಿಕ್ಕ ಚಿಕ್ಕದಾಗಿ ದೇವರುಗಳನ್ನು ಪುರಾತನ ಕಾಲದಲ್ಲಿ ಕಟ್ಟಿರ್ತಾರೆ. ಆ ನಾಗದ ದೇವರುಗಳನ್ನು ಛೇದನ ಮಾಡ್ತಕ್ಕಂಥದ್ದು, ಅಂದರೆ ಕಡ್ದು ಹಾಕ್ತಕ್ಕಂಥದ್ದು. ಈ ರೀತಿ ಮಾಡಿದಾಗ ನಾಗಶಾಪ ಪ್ರಾಪ್ತವಾಗುತ್ತೆ. ಇನ್ನು ಮತ್ತೊಂದು ರೀತಿಯಲ್ಲಿ ನಾಗರಿಗೆ ಅಪಹಾಸ್ಯ ಮಾಡ್ತಕ್ಕಂಥದ್ದು, ನಾಗರನ್ನು ಕಂಡಲ್ಲಿ ಅಪಹಾಸ್ಯ ಮಾಡ್ತಕ್ಕಂಥದ್ದು, ಆ ನಾಗರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಆ ನಾಗರನ್ನು ಏನು ಕೇಳಿದ್ರೆ ಕೆಣಕ್ತಕ್ಕಂಥದ್ದು, ಅದಕ್ಕೆ ಹಿಂಸೆಯನ್ನು ಮಾಡ್ತಕ್ಕಂಥದ್ದು, ಕಲ್ಲಿನಿಂದ ಹೊಡಿತಕ್ಕಂಥದ್ದು, ಅಥವಾ ಅಪಹಾಸ್ಯದಿಂದ ಅದನ್ನು ನೋಡ್ತಕ್ಕಂಥದ್ದು, ಒಂದು ಯಗಶಿತ್ ಹುಳದ ರೀತಿಯಲ್ಲಿ ಅದನ್ನು ಏನು ಮಾಡ್ತಕ್ಕಂಥದ್ದು, ಅದರ ಮೇಲೆ ಏನು ಮಾಡ್ತಕ್ಕಂಥದ್ದು, ಪ್ರಹಾರ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗ ನಮಗೇನಾಗುತ್ತೆ ಕೇಳಿದ್ರೆ ನಾಗಶಾಪ ಅಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಈ ನಾಗಶಾಪ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಳದೆ ಹೋದಲ್ಲಿ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳು ಯಾವುವು? ಹೇಗೆ ಸ್ವಾಮಿ ಹಾಗಾದರೆ ನಾಗಶಾಪ ನಮಗೆ ಪ್ರಾಪ್ತವಾಗಿದೆ ಅಂತಕ್ಕಂಥ ವಿಚಾರ ನಮಗೆ ಹೇಗೆ ಗೊತ್ತಾಗೋದು ಹೇಗೆ? ಇದು ನಾಗಶಾಪದಿಂದಲೇ ನಮಗಾಗ್ತಕ್ಕಂಥ ತೊಂದರೆ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದಾಗ, ನಾವು ವಾಸ ಮಾಡ್ತಕ್ಕಂಥ ಭೂಮಿಯಲ್ಲಿ ಅದು ನಾಗಭೂಮಿ ಆಗಿದ್ದು, ಅಥವಾ ನಾವು ಉಳುಮೆ ಮಾಡ್ತಕ್ಕಂಥ ಭೂಮಿ ನಾಗಭೂಮಿ ಆಗಿದ್ದರೆ ಅಲ್ಲಿ ಏನು ಕೇಳಿದ್ರೆ ನಾವು ನಾಗರಿಗೆ ಸರಿಯಾದ ರೀತಿಯಲ್ಲಿ ಆರಾಧನೆ, ಆ ಒಂದು ನಾಕುಲಕ್ಕೆ ನಮ್ಮ ಕೈಲಾದಂತಹ ಒಂದು ಪೂಜೆ ಪುನಸ್ಕಾರವನ್ನು ಮಾಡದೇ ಇದ್ದಲ್ಲಿ, ಅಥವಾ ಗೊತ್ತಿಲ್ಲದೇ ಅಲ್ಲಿರ್ತಕ್ಕಂಥ ಹೊತ್ತುಗಳನ್ನು ಕಡ್ದಾಕ್ತಕ್ಕಂಥದ್ದು, ಅಲ್ಲಿ ಉಳುಮೆ ಮಾಡ್ತಕ್ಕಂಥದ್ದು, ಅಥವಾ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಭೂಮಿಯಲ್ಲಿ ವಾಸವಾಗಿ ಅದು ನಾಗಭೂಮಿ ಆಗಿದ್ಕೊಂಡು ಅಲ್ಲಿ ಯಾವುದೇ ರೀತಿಯಂಥ ನಮಗೆ ಅನುಕೂಲ ಆಗದೇ ಇರತಕ್ಕಂಥದ್ದು, ಇದು ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಮತ್ತು ಮನೆಯಲ್ಲಿ ನಾಗಶಾಪ ಇರತಕ್ಕಂಥ ಮನೆಯಲ್ಲಿ ಯಾವಾಗಲೂ ಕೂಡ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ಯಾವ್ಯಾವ ರೀತಿಯಲ್ಲಿ ಅಂತ ನೋಡಿದಾಗ, ಎಷ್ಟೋ ಜನರಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿರುತ್ತೆ ನಾಗಶಾಪ ಇರತಕ್ಕಂಥವ್ರಿಗೆ. ಹೃದಯ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುತ್ತೆ, ಕಿಡ್ನಿ ಲಿವರ್ ಅಂತ ಏನು ಕರಿತೀರಿ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುತ್ತೆ, ಉಸಿರಾಟದ ಸಮಸ್ಯೆ ಇರುತ್ತೆ, ಮತ್ತು ಕೀಲು ನೋವುಗಳು ಅಂತ ಕರೀತಾರೆ. ಅಂದರೆ ಈ ಸಂಧಿವಾತಗಳು, ನರಗಳು ನೋಯ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ತುಂಬ ಬಾಧೆಗೆ ಒಳಗಾದಿ ಈ ಜೀವನ ಬೇಡಪ್ಪ ಅಂತಕ್ಕಂತಹ ಒಂದು ಮನಸ್ಥಿತಿ ನಿರ್ಮಾಣವಾಗಿರುತ್ತೆ. ಇದು ದೈಹಿಕ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಸಮಸ್ಯೆಗಳು ನಮ್ಮನ್ನು ಜೀವನದಲ್ಲಿ ಕಾಡ್ತಾ ಇರುತ್ತೆ. ಇನ್ನು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಕಲ್ಯಾಣದಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಏನು ಅಂತಂದರೆ, ಎಷ್ಟೇ ನಾವು ಮದುವೆಗೆ ಪ್ರಯತ್ನ ಪಟ್ಟರೂ ಕೂಡ ಮನೆಯಲ್ಲಿ ಮಕ್ಕಳಿಗೆ, ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಕಲ್ಯಾಣ ವಿಳಂಬ ಆಗ್ತಕ್ಕಂಥದ್ದು. ಇನ್ನೇನು ಸ್ವಾಮಿ ಎಲ್ಲ ಸರಿಗೂಡಿತ್ತು, ಇನ್ನೇನು ಮದುವೆ ಮಾಡಬೇಕು ಅಂದ ಕ್ಷಣದಲ್ಲಿ ಏನಾಗುತ್ತೆ ಕೇಳಿದ್ರೆ ಕಲ್ಯಾಣ ಮುರಿದು ಹೋಗ್ತಕ್ಕಂಥದ್ದು. ಯಾವ ರೀತಿಯಲ್ಲಿ? ಯಾವುದೋ ಒಂದು ವಿಚಾರದಲ್ಲಿ, ಅದು ವರದಕ್ಷಿಣೆನೋ ವರೋಪಚಾರನೋ ಅಥವಾ ಹುಡುಗಿ ಚಿಕ್ಕದಾಗಿ ದೊಡ್ಡ ಏನೋ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಏನಾಗತಕ್ಕಂಥದ್ದು ಕಲ್ಯಾಣ ಮುರಿದು ಹೋಗ್ತಕ್ಕಂಥದ್ದು. ಈ ರೀತಿ ಆಗುತ್ತೆ. ಮತ್ತೆ ಕಲ್ಯಾಣ ಆಯ್ತಪ್ಪ, ಹೆಂಗೋ ಕಲ್ಯಾಣ ಆಗೋಯ್ತು, ಭಗವಂತನ ಆಶೀರ್ವಾದ ನಮ್ಮ ಮೇಲಿತ್ತು, ಕಲ್ಯಾಣ ಆಗೋಯ್ತು ಅಂತ ಇಟ್ಕೊಳ್ಳಿ. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಎಲ್ಲ ಚೆನ್ನಾಗಿದೆ ಸ್ವಾಮಿ, ಕೊಟ್ಟಿರ್ತಕ್ಕಂಥ ಮನೆ, ಮಗಳು ಹೋಗಿರ್ತಕ್ಕಂಥ ಮನೆ, ಅಥವಾ ಮನೆಗೆ ಬಂದಿರತಕ್ಕಂಥ ಸೊಸೆ ಎಲ್ಲವೂ ಚೆನ್ನಾಗಿದೆ, ಆದರೆ ಅವರಿಗೆ ಯಾವ ಕಾರಣಕ್ಕೂ ಕೂಡ ಸಂತಾನವೇ ಆಗ್ತಿಲ್ಲ. ಮದುವೆ ಆಗಿ 5 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, ಈ ರೀತಿಯಾದಂಥ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಸಂತಾನ ಭಾಗ್ಯ ಪ್ರಾಪ್ತವಾಗಲ್ಲ. ಅಂದರೆ ವಂಶಾಭಿವೃದ್ಧಿಯನ್ನು ಮಾಡಲಿಕ್ಕೆ ನಾಗರ ಬಿಡಲ್ಲ. ಯಾಕೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅದರ ವಂಶವನ್ನು ನೀವು ಏನು ಮಾಡಿರ್ತೀರಿ, ಹಾಳು ಮಾಡಿರ್ತೀರಿ, ನಿರ್ನಾಮ ಮಾಡಿರ್ತೀರಿ ಅಂತ. ಅಂದರೆ ಹುತ್ತಛೇದನ ಮಾಡಿರ್ತೀರಿ, ನಾಗರನ್ನ ಹೊಡೆದು ಹಾಕಿರ್ತೀರಿ. ಈ ರೀತಿಯಾಗಿ ಆ ನಾಗಕುಲವನ್ನು ನೀವು ನಾಶ ಮಾಡಿದ್ದ ಕಾರಣದಿಂದಾಗಿ ನಮ್ಮ ವಂಶ ಬೆಳೀಲಿಕ್ಕೆ ಅದು ಯಾವ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತ. ನಮ್ಮ ವಂಶ ಯಾವ ಕಾರಣಕ್ಕೂ ಬೆಳೆಯೋದಕ್ಕೆ ಅದು ಬಿಡೋದಿಲ್ಲ ಅಂತ. ಹೀಗಾಗಿ ಏನಾಗುತ್ತೆ ಕೇಳಿದ್ರೆ, ಮನೆಯಲ್ಲಿ ಕಲ್ಯಾಣ ಆದರೂ ಕೂಡ ಸಂತಾನದ ಸಮಸ್ಯೆ ಆಗುತ್ತೆ. ಅಕಸ್ಮಾತ್ ಅಪ್ಪಿ ತಪ್ಪಿ ಸಂತಾನ ಆಗೋಯಿತು, ಅದು ಭಗವಂತನ ಆಶೀರ್ವಾದದಿಂದ ಅಥವಾ ನೀವು ಮಾಡ್ತಕ್ಕಂಥ ಕರ್ಮ, ಅಂದರೆ ಒಳ್ಳೆ ಕೆಲಸ ಮಾಡಿರ್ತೀರಿ, ಆ ಒಂದು ಕರ್ಮಗಳಿಂದ ನಿಮಗೇನಾದ್ರು ಮತ್ತೆ ಸಂತಾನ ಪ್ರಾಪ್ತ. ಆ ಹುಟ್ಟತಕ್ಕಂಥ ಮಗು ಅನಾರೋಗ್ಯದಿಂದ, ವಿಕಲಚೇತನದಿಂದ, ಅಂಗವಿಕಲ ಅಂತ ಏನು ಕರೀತಾರೆ, ಆ ಅಂಗವಿಕಲತೆ ಇರತಕ್ಕಂಥ, ಬುದ್ಧಿ ಮಾಂದ್ಯ ಇರತಕ್ಕಂತಹ
ದೇಹದಲ್ಲಿ ಶಕ್ತಿನೇ ಇಲ್ಲದಿರತಕ್ಕಂತಹ, ನರಗಳಿಗೆ ಶಕ್ತಿನೇ ಇಲ್ಲದಿರತಕ್ಕಂತಹ ಏನಾಗ್ತದೆ, ಸಂತಾನ ಪ್ರಾಪ್ತವಾಗುತ್ತೆ. ಅಂತಹ ಸಂತಾನ ಇಟ್ಟುಕೊಂಡು ಮತ್ತೆ ಏನು ಕೇಳಿದ್ರೆ ನಾವು ಬಾಧೆಗಳನ್ನು ಪಡಬೇಕು. ಭಗವಂತ ಎಲ್ಲವನ್ನೂ ಕರುಣಿಸಿದ, ಈ ಥರ ಒಂದು ಸಂತಾನವನ್ನು ಕಳಿಸಿದ್ದಾನೆ, ಈ ರೀತಿ ಮಕ್ಕಳನ್ನು ನಮಗೆ ಕೊಟ್ಟಿದ್ದಾನೆ, ನಾವು ಏನು ಮಾಡೋದು ಅಂತಕ್ಕಂಥ ಚಿಂತೆ ನಮ್ಮಲ್ಲಿ ಕಾಡಕ್ಕೆ ಪ್ರಯತ್ನ ಪಡುತ್ತೇವೆ. ಮತ್ತು ಮನೆಯಲ್ಲಿ ದುಡಿತಕ್ಕಂಥ ಯಜಮಾನನಿಗೆ ವ್ಯವಹಾರದಲ್ಲಿ ಆರ್ಥಿಕವಾಗಿ ಮೋಸ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ವ್ಯವಹಾರ ಮಾಡಬೇಕಂದ್ರೆ ಅದರಲ್ಲಿ ನಂಬಿಸಿ ಕುತ್ತಿಗೆಯನ್ನು ಕೊಯ್ತಕ್ಕಂಥದ್ದು, ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು, ನಿಮ್ಮ ಭೂಮಿಗಳಿಗೆ ಸಂಬಂಧಪಟ್ಟಂಥ, ಜಮೀನಿಗೆ ಸಂಬಂಧಪಟ್ಟಂತಹ ಹಾಗೂ ನಿಮ್ಮ ಒಂದು ಸೈಟ್ ಅಂತ ಏನು ಕರಿತೀರಿ, ನೀವದೇ ಆದಂಥ ಒಂದು ಮನೆಯನ್ನು ಕಟ್ಟಬೇಕು ಅಥವಾ ಒಂದು ಸೈಟನ್ನು ಕೊಳ್ಳಬೇಕಂತ ಏನು ಪ್ರಯತ್ನವನ್ನು ಪಡ್ತಾ ಇರ್ತೀರಿ ಕಷ್ಟ ಬಿದ್ದು, ಅದು ಯಾವ ಕಾರಣಕ್ಕೂ ಕೂಡ ಆಗಲಿಕ್ಕೆ ಬಿಡಲ್ಲ. ನಿಮ್ಮದೇ ಆದಂಥ ಭೂಮಿ ಇದ್ರೂ ಕೂಡ ಅಲ್ಲಿ ಮನೆಯನ್ನೇ ಕಟ್ಟಲಿಕ್ಕೆ ಬಿಡಲ್ಲ, ಅಲ್ಲಿ ಹಣಕಾಸಿನ ತೊಂದರೆ ಬರುತ್ತೆ. ಅಥವಾ ಕಟ್ಟತಕ್ಕಂತಹ ಆ ಒಂದು ಕೆಲಸಗಾರರು ಕೂಡ ನಿಮಗೆ ಏನು ಮಾಡ್ತಾರೆ, ಕೈಯನ್ನು ಕೊಡ್ತಕ್ಕಂತಹ ವಿಳಂಬ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಈ ನಾಗಶಾಪು ಪರಿಣಾಮ ಬೀರತಕ್ಕಂಥದ್ದು, ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಆರೋಗ್ಯದ ಮೇಲೆ, ಮತ್ತೇನು ಕೇಳಿದ್ರೆ ನಮ್ಮ ವ್ಯವಹಾರದ ಮೇಲೆ, ಕಲ್ಯಾಣ ಮತ್ತು ಸಂತಾನದ ಮೇಲೆ ಸಂಪೂರ್ಣವಾದಂತಹ ಪರಿಣಾಮವನ್ನು ಬೀರತಕ್ಕಂಥದ್ದು. ಒಂದೇ ಮಾತಲ್ಲಿ ಹೇಳೋದಾದರೆ, ನಾಗಶಾಪ ಇರತಕ್ಕಂತಹ ಮನೆಯವರು, ನಾಗಶಾಪ ಇರತಕ್ಕಂಥ ಕುಟುಂಬ ಏಳಿಗೆಯನ್ನು ಹೊಂದಲಿಕ್ಕೆ ತುಂಬ ಕಷ್ಟಗಳನ್ನು ಪಡ್ತಾ ಇರುತ್ತೆ. ಎಷ್ಟೇ ಸಂಪತ್ತಿದ್ರೂ, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಹಣ ಪೋಲಾಗ್ತಾ ಇರತಕ್ಕಂಥದ್ದು, ಆರೋಗ್ಯ ದೃಷ್ಟಿ ಆಗಿರ್ಬೋದು, ಯಾವ ವ್ಯಾಪಾರದಲ್ಲಿ ಮೋಸ ಮಾಡೋದಾಗಿರ್ಬೋದು, ಈ ರೀತಿಯಂಥ ಪರಿಣಾಮಗಳನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಒಂದು ನಾಗಶಾಪವನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ನಾವು ನಮ್ಮ ಮುಂದೆ ಪ್ರಸಾರ ಆಗ್ತಕ್ಕಂತಹ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಕೂಡ ಆ ನಾಗಶಾಪವನ್ನು ಯಾವ ರೀತಿಯಾಗಿ ತಾವು ಪರಿಹಾರ ಮಾಡಿಕೊಂಡು ಜೀವನದಲ್ಲಿ ಸುಖವನ್ನು ಕಾಣಬಹುದು ಅಂತಕ್ಕಂಥ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ, ತಮ್ಮಲ್ಲಿ ಈ ರೀತಿಯಾದಂಥ ಯಾವುದಾದ್ರೂ ಒಂದು ದೋಷಗಳಿದ್ದಲ್ಲಿ ಖಂಡಿತವಾಗಲೂ ಕೂಡ ನಮ್ಮ ಆ ಚಾನಲಲ್ಲಿ ಪ್ರಸಾರ ಆಗ್ತಕ್ಕಂಥ ನಮ್ಮ ನಂಬರ್ ಇರುತ್ತೆ, ಆ ನಂಬರಿಗೆ ಕರೆ ಮಾಡಿ ಅಥವಾ ನಾವು ಕೆಳಗಡೆ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ತಾವು ಬಂದು ತಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು. ಹಾಗೆ ನಮ್ಮ ಈ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಂತಕ್ಕಂಥ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಖಂಡಿತವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ತಮ್ಮ ಇಷ್ಟಾರ್ಥನೆಲ್ಲ ಈಡೇರಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾಯಿದ್ವಿ. ಶುಭವಾಗಲಿ.